ಸ್ವಾರ್ಥಕ್ಕಾಗಿ ನೆನೆಯದೆ ಇತರರ ಒಳಿತಿಗಾಗಿ ನೆನೆದು ಸೇವೆಯನ್ನು ಮಾಡಬೇಕು. ಓಂ ಶಕ್ತಿ. ವಿವರಣೆ: ಸ್ವಾರ್ಥ ಎನ್ನುವುದು ಒಂದು ನಶೆ ಪದಾರ್ಥಗಳಿಗೆ ಗುಲಾಮನಾಗುವ ಹಾಗೆ ನಮ್ಮನ್ನು ದೊಡ್ಡ ಅಪಾಯಕಾರಿ ವಿಷಯಗಳಲ್ಲಿ ಸಿಲುಕಿಸಿ ಇಟ್ಟುಬಿಡುತ್ತದೆ. ನಮ್ಮ ಸ್ವಾರ್ಥ ಎನ್ನುವುದು ನಮ್ಮ ಅವಶ್ಯಕತೆಗಳನ್ನು ನೆರವೇರಿಸಿಕೊಳ್ಳಲು ಇತರರನ್ನು ಗಾಯಪಡಿಸಲು ಸಹ ಹೇಸದಂತಹ ಭಾವನೆಯನ್ನು ಬೆಳೆಸುತ್ತದೆ. ಸ್ವಾರ್ಥ ಮನೋಭಾವನೆಯೊಂದಿಗೆ ಇರುವ ಗುಣವು ನಮ್ಮ ಹೆಸರನ್ನು ಕೆಡಿಸುವುದರೊಡನೆ ನಮ್ಮನ್ನು ಕೆಲಕಾಲ ಸಮಯದ ನಂತರ ಏಕಾಂಗಿಯಾಗಿಸಿಬಿಡುತ್ತದೆ. ಉದ್ವೇಗ, ಆಕ್ರೋಶ, ಕೋಪ, ತಾಪ, ರಕ್ತದ ಒತ್ತಡ, ಮಾನಸಿಕ ತೊಂದರೆಗಳನ್ನು ಸಹ ಉಂಟಾಗಿಸಿಬಿಡುತ್ತದೆ. ಇತರರಿಗೆ ಸಹಾಯ ಮಾಡುವಾಗ ಆ ಥರದ ಪ್ರತಿಫಲ ನಮಗೂ ಒಂದು ದಿನ ಸಿಕ್ಕೇ ಸಿಗುತ್ತದೆ. ಈ ರೀತಿಯ ಒಳ್ಳೆಯ ಸದ್ಭಾವನೆಗಳನ್ನು ನಮ್ಮ ಮನದಲ್ಲೇ ಬೆಳೆಸಿಕೊಳ್ಳಲು ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಳ್ಳುವುದೊಂದೇ ನಮಗಿರುವ ಏಕೈಕ ದಾರಿ. ಅಮ್ಮ ನಮಗಾಗಿ ರೂಪಿಸಿಕೊಟ್ಟಿರುವ ಆಧ್ಯಾತ್ಮಿಕ ವಿಷಯಗಳನ್ನು ಅನುಸರಿಸಿ ಪಾಲಿಸಿ ಫಲಾನುಭವಿಗಳಾಗೋಣ. ಓಂ ಶಕ್ತಿ. ಅಮ್ಮನ ನೆನೆ ಮನವೇ ಮೇಲ್ಮರವು ಅಮ್ಮನ ನೆನೆ ಮನವೇ.